ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಫ್ರೈಡೇ ಮಾರ್ನಿಂಗು. ಇನ್ನು ಟೈಮ್ ಬಂದು ಈಗ 6 ಗಂಟೆ ಆಗ್ತಾ ಇದೆ. ಇನ್ನು ನಾನು ವಾರ ಟೈಮ್ ಅಲ್ವಾ, ಸೊ ಬೇಗನೆ ಇದ್ದು ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಪು ಎಲ್ಲ ಎದ್ದೊಳೋಷ್ಟರಲ್ಲಿ ಮಾಡ್ಕೊಂಬಿಟ್ರೆ ನಮ್ಗೆ ಸ್ವಲ್ಪ ಆಮೇಲೆ ಫ್ರೀ ಆಗುತ್ತೆ. ಇನ್ನು ಪುಟ್ಟದಾಗಿ ಒಂದು ರಂಗೋಲಿನೂ ಕೂಡ ಬಿಡ್ತಾ ಇದ್ದೀನಿ. ಹಾಗೆ ನನಗೆ ರಂಗೋಲಿ ಬಿಡೋದಂದರೆ ತುಂಬಾ ಇಷ್ಟ. ಫ್ರೀ ಟೈಮಲ್ಲೂ ಅಷ್ಟೇ ಬುಕ್ಕಲ್ಲೆಲ್ಲ ರಂಗೋಲಿ ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊತಾ ಇರ್ತೀನಿ. ಇನ್ನು ರಂಗೋಲಿ ಬಿಟ್ಟು ನೆನ್ನೆನೇ ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಫೋಟೋಗೆ ಹೂವು ಹಾಕ್ಬಿಟ್ಟು ದೀಪ ಹಚ್ಚಿದ್ರೆ ಆಯಿತು. ಇನ್ನು ರಂಗೋಲಿ ಬಿಟ್ಟಿದ್ದಾಯಿತು. ಹಾಗೆ ನಾನು ಬಿಡೋ ರಂಗೋಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಇನ್ನು ರಂಗೋಲಿ ಬಿಟ್ಟಿದ್ದಾಯಿತು. ಹಾಗೆ ಫೋಟೋಗೂ ಕೂಡ ಹೂವೆಲ್ಲ ಹಾಕ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇನ್ನು ಇವತ್ತು ತಿಂಡಿಗೆ ನಾನಿಲ್ಲಿ ದೋಸೆ ಹಾಗೆಯೇ ಬಾಳೆಕಾಯಿ ಪಲ್ಯ ಚಟ್ನಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡ್ತೀರಿ, ಒಂದ್ಸಲಿ ಅದೇ ಮೆಥಡಲ್ಲಿ ಅದೇ ಟೇಸ್ಟಲ್ಲಿ ಬಾಳೆಕಾಯಿನ ಬಳಸಿ ಹೆಲ್ತಿಯಾಗಿರೋಂಥ ಪಲ್ಯ ಮಾಡ್ಕೊಳ್ಳಿ. ಇನ್ನು ಈ ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಬಾಳೆಕಾಯಿನ ಈ ರೀತಿ ಸ್ಟೀಮ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಈ ರೀತಿ ಹಬೆನಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಅದು ಚೆನ್ನಾಗಿ ಬೇಗನೆ ಬೆಂದೋಗುತ್ತೆ, ತುಂಬ ಟೈಮ್ ಕೂಡ ಹಿಡಿಯಲ್ಲ. ಇನ್ನು ಇದು ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಸೇಮ್ ಆಲೂಗಡ್ಡೆ ಪಲ್ಯಗೆ ಆಲೂಗಡ್ಡೆನ ಯಾವ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊತೀರಾ ಅದೇ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಇನ್ನು ಇದಾಗಿದೆ, ಚೆನ್ನಾಗಿ ಬೆಂದಿರೋದ್ರಿಂದ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಇದು ರೆಡಿ ಇದೆ. ಇನ್ನು ಇದನ್ನು ಒಗ್ಗರಣೆ ಹಾಕೋಬೇಕಾಗುತ್ತೆ. ಅದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಗೆ ಸಾಸಿವೆ, ಇನ್ನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಅದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಇದು ಫ್ರೈ ಆದಮೇಲೆ ಇದಕ್ಕೆ ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಅಂಥ ಬಾಳೆಕಾಯಿನ ಸ್ಮ್ಯಾಶ್ ಮಾಡಿ ಇಟ್ಟಿರ್ತೀವಲ್ವ ಅದನ್ನು ಹಾಕ್ಬಿಟ್ಟು ಇದ್ರ ಜೊತೆಗೇನೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದು ರೆಡಿ ಇದೆ. ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕೊಬೋದು. ನಾನು ಕಾಯಿ ತುರಿ ಹಾಕೊತಾ ಇಲ್ಲ ಅಷ್ಟೇ. ಇದಾಗಿದೆ. ಇನ್ನು ಆಲ್ರೆಡಿ ಬಾಳೆಕಾಯಿನ ಬೇಯಿಸಿಟ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ಇನ್ನು ಇದಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸ್ಕೊಂಡ್ರೆ ರೆಡಿ ಆಯಿತು. ಟ್ರೈ ಮಾಡಿ ನೋಡಿ. ಯಾವಾಗಲೂ ಆಲೂಗಡ್ಡೆ ಪಲ್ಯನೇ ಮಾಡ್ತೀರೋ ಒಂದ್ಸಲ ಈ ರೀತಿ ಬಾಳೆಕಾಯಿ ಪಲ್ಯನೂ ಕೂಡ ಟ್ರೈ ಮಾಡಿ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಹಂಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಾಗೆ ಸ್ವಲ್ಪ ಬಟಾಣಿ ಹಾಗೆ ಅವರೆಕಾಯಿನ ತೊಗೊಬಂದಿದ್ದೆ. ಸೀಸನ್ ಕೂಡ ಮುಗಿತಾ ಇದಲ್ವಾ, ಸುಲ್ದಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತಂದಿದ್ದೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟನೇ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.